Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ. ಜೈ ಹನುಮಾನ್. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ರಾಮನಾಮ ಜಪನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ. ನಿಮ್ಮ ಆಂತರಿಕ ಗೈಡೆನ್ಸ್ ಅನ್ನ ಕೇಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸ್ಟ್ರೆಂತ್ ಮತ್ತೆ ಇನ್ಸ್ಪೈರಿಂಗ್ ಪರ್ಸನ್ ಆಗಿ ಬದಲಾಗಿ ಅನ್ನುವಂಥದ್ದು ಇದೆ. ಸೆಲ್ಫ್ ಡಿಸಿಪ್ಲಿನ್ ನ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಒಂಥರ ಮಾಸ್ಟರ್ ಮೈಂಡ್ ತರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಸೆನ್ಸ್ ಆಫ್ ಕಂಟ್ರೋಲ್ ಚೆನ್ನಾಗಿರ್ಲಿ. ನಿಮ್ಮ ಇನ್ನರ್ ಪೀಸ್ ಅಂದ್ರೆ ಆಧ್ಯಾತ್ಮಿಕ ಶಾಂತತೆ, ನಿಮ್ಮ ಮಾನಸಿಕ ಶಾಂತತೆ ಯಾರು ಅಳ್ಳಾಡಿಸ್ದೇ ಇರೋ ಹಾಗೆ, ಅಳುಗಾಡಿಸ್ದೇ ಇರೋ ಹಾಗೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಾಕ್ಟೀಸ್ ಮಾಡಿ ದಿನಾಗ್ಲೂ ಡಿಸಿಪ್ಲಿನ್ ಆಗಿ ಇರೋದಕ್ಕೆ, ನಿಮ್ಮ ಜೀವನನ ಮಾಡ್ರನೇಟ್ ಮಾಡ್ಕೊಳ್ಳೋದಕ್ಕೆ, ಆಧುನಿಕತೆಯಲ್ಲಿ ಕಳೆದು ಹೋಗಿರುವ ಜೀವನವನ್ನು ಆಧ್ಯಾತ್ಮಿಕವಾಗಿ ಆಧುನಿಕ ಅಯ್ಯಯ್ಯೋ ಆಧುನೀಕರಿಸಿ ದಿನಾಗ್ಲೂ ನಿಮ್ಮನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು. ಸೊ ಕರೆಕ್ಟ್ ವರ್ಡ್ ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ರಿ ಅಂತಿದ್ದಾರೆ ಯಾರು. ಸೊ ದಿನಾಗ್ಲೂ ನಿಮ್ಮ ಜೀವನ ನಿಮ್ಮ ನಿಯಂತ್ರಣದಲ್ಲಿ ಇರ್ಲಿ, ದಿನಾಗ್ಲೂ ಸರಿಯಾದ ರೀತಿಯಲ್ಲಿ ನಿಮ್ಮ ಅಭ್ಯಾಸಗಳನ್ನ ಇಟ್ಕೊಳ್ಳಿ. ಆಧ್ಯಾತ್ಮಿಕ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಯಾವ ರೀತಿ ಬದಲಾವಣೆನ ಮಾಡ್ಕೊಳ್ಬೇಕು, ಆಧುನೀಕರಿಸಿಕೊಳ್ಬೇಕು ನಿಮ್ಮ ಜೀವನನ, ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಿರಿ, ಇನ್ನ ಹೆಚ್ಚಿನ ಸಾಧನೆನ ನೀವು ಸಾಧಿಸಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಕಷ್ಟದ ಸಮಯದಲ್ಲಿ ಹೆಚ್ಚಿನ ನಂಬಿಕೆಯನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪ್ರಾಮಾಣಿಕವಾಗಿ ನೀವಿರೋದಲ್ಲ, ನೀವೇ ಪ್ರಾಮಾಣಿಕತೆಗೆ ಒಂದು ಉದಾಹರಣೆಯಾಗಿ ನಿಂತಿದ್ದೀರಾ, ಅದನ್ನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪರಿಶ್ರಮ ಹಾಕಿದ್ದೀರಾ, ನಂಬಿಕೆಯನ್ನ ಉಳಿಸ್ಕೊಳ್ಳಿ, ಜೊತೆಗೆ ನಿಮ್ಮನ್ನ ನೀವು ನಂಬಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಈ ಒಂದು ಆಧುನಿಕ ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ನಡೆಯೋದಿಲ್ಲ. ಸೊ ನಂಬಿಕೆಗೆ ವಿರುದ್ಧವಾಗಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಕಷ್ಟದ ಸಮಯದಲ್ಲಿ ನಿಮ್ಗೆ ಯಾವುದೇ ಹಾನಿಯಾಗದೆ ಇರೋ ಹಾಗೆ ಭಗವಂತ ಕಾಪಾಡ್ತಾನೆ. ನಿಮ್ಮ ಸಮಸ್ಯೆಗಳಿಗಿಂತ ಹೆಚ್ಚಿನ ಶಕ್ತಿ ಆಂಜನೇಯ ಹನುಮಾನ್ನಲ್ಲಿ ಇದೆ. ಸೊ ಹಾಗಾಗಿ ಧೈರ್ಯವಾಗಿ ನೀವು ಬಂದಂತ ಸಮಸ್ಯೆಗಳನ್ನ, ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕತೆಗೆ ಯಾವಾಗ್ಲೂ ಆಂಜನೇಯ ಖುಷಿ ಪಡ್ತಾರೆ, ಸಹಾಯನ ಮಾಡ್ತಾರೆ. ಸೊ ಹಾಗಾಗಿ ನೀವು ಯಾರ ಬಗ್ಗೆ ಕೇರ್ ಮಾಡ್ತಿದ್ದೀರೋ, ಯಾರ ಬಗ್ಗೆ ನಿಮ್ಗೆ ಆತಂಕ ಇದೆಯೋ ಅವ್ರ ಬಗ್ಗೆ ಕೂಡ ಆಂಜನೇಯ ಒಂದಷ್ಟು ಸರಳವಾದಂಥ ಸುಲಭವಾದಂಥ ಉಪಾಯಗಳನ್ನ, ರೆಮಿಡೀಸ್ನ ನಿಮ್ಗೆ ಹೇಳ್ತಾರೆ, ಹೋಗಿ ಭೇಟಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ದೃಢ ವಿಶ್ವಾಸದಿಂದ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಏನೋ ಕ್ಯಾಂಪೇನಿಗೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಮಾಹಿತಿ ಇದೆ. ಸೊ ನಿಮ್ಮ ಕ್ಯಾಂಪೇನಿಂಗ್ ಐಡಿಯಾನ ಯಾರೋ ಕದೀತಾ ಇದ್ದಾರೆ, ಅಥವಾ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಮಾತಿನಲ್ಲಿ ಅಥವಾ ನಿಮ್ಮ ಮುಂದಿನ ಆಲೋಚನೆಗಳನ್ನ ಕದ್ದು ಅವರು ನಿಮ್ಮದೇ ಕಾಪಿ ಪೇಸ್ಟ್ ಮಾಡಿ ಬದುಕ್ತಾ ಇರಬಹುದು. ಸೊ ಇಂಥವ್ರ ಬಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ, ತುಂಬಾ ಲೆಕ್ಕಾಚಾರ ಮಾಡೋದಕ್ಕೂ ಆಗೋದಿಲ್ಲ ಕೆಲಸಕ್ಕೆ. ಸೊ ಲೆಕ್ಕಾಚಾರದ ಜನಗಳಿಂದ ಸ್ವಲ್ಪ ದೂರ ಉಳಿರಿ. ನಿಮ್ಮದೇ ಆದ ಲೆಕ್ಕಾಚಾರನ ನೀವು ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಜೀವನ ಒಂದು ಅರ್ಥಪೂರ್ಣವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಹಾಗೇನೆ ಸಂಬಂಧಗಳು ಅರ್ಥ ಕಳ್ಕೊಳ್ದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಂಬಿಕೆ ವಿಶ್ವಾಸದ ಮೇಲೆ ಒಂದು ಸಂಬಂಧ ನಿಂತ್ಕೊಂಡಿರುತ್ತೆ. ಸೊ ಅದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಡಿವೋಷನ್ ಇಸ್ ಪ್ರೊಟೆಕ್ಷನ್ ಅಂತ ಇದೆ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ದೈವ ಚಿಂತನೆ ಮಾಡ್ತಾ ಮುನ್ನಡೀರಿ. ನಿಮ್ಮೊಳಗಿನ ಶತ್ರುಗಳನ್ನ ದೂರ ಮಾಡಿ, ಜೊತೆಗೆ ನೀವು ಹೆಚ್ಚು ಶಕ್ತಿಶಾಲಿಯಾಗಿ ಬದಲಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಆಂಜನೇಯನ ಲಾಕೆಟ್ ಧರಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ.
ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. 3 ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಿಸರ್ವೇಷನ್ಸ್ ಇದೆ. ಸೊ ಎಲ್ಲದಕ್ಕೂ ಮುಖ್ಯವಾಗಿ ಏನೋ ಹುಡುಕಾಟದಲ್ಲಿ ಇದ್ದಾಗ, ಆ ಹುಡುಕಾಟದಲ್ಲಿ ನಾನು ಯಶಸ್ವಿ ಆಗ್ತೀನಿ ಅನ್ನುವಂಥ ನಂಬಿಕೆ ಇರಲಿ. ನಿಮ್ಮ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಗೋಲ್ ಸೆಟ್ ಮಾಡಿಕೊಂಡು ಯಾರನ್ನ ಭೇಟಿ ಆಗಬೇಕು ಅನ್ಕೊಂಡಿದ್ದೀರೋ ಸಮಯ ಬಂದಾಗ ಭೇಟಿ ಆಗುತ್ತೆ ಅನ್ನುವಂಥದ್ದು ಇದೆ. ಆದರೆ ಕರ್ತವ್ಯ ಪ್ರಜ್ಞೆ ಹೆಚ್ಚಿನ ಪ್ರಾಮುಖ್ಯತೆನ ವಹಿಸುತ್ತೆ. ಕರ್ತವ್ಯ ಪ್ರಜ್ಞೆಯಲ್ಲಿ ಇರಿ, ಎಲ್ಲ ಸಮಸ್ಯೆಗಳನ್ನೂ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಧೈರ್ಯವಾಗಿ ಇರಿ, ನಿಮ್ಮ ಗೋಲ್ಗಳನ್ನ ಸರಿಯಾದ ರೀತಿಲಿ ನಿರ್ವಹಣೆ ಮಾಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಪೂಜೆನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ. ಜೊತೆಗೆ ಒಂದಷ್ಟು ಪೂಜೆ ಜೊತೆಗೆ ಹೂವು, ಹಣ್ಣು, ಸಿಂಧೂರನ ಆಂಜನೇಯನ್ಗೆ ಸಮರ್ಪಿಸಿ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ವ್ಯಕ್ತಿಯ ಭೇಟಿ ಆಗ್ತೀರಾ, ಅವರಿಂದ ನಿಮ್ಗೇನೋ ಒಂದು ಕಾರ್ಯ ನಿಮಿತ್ತವಾಗಿ ಅಂದ್ರೆ ವರ್ಕ್ ಲೈಫಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸೂಚನೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಇನ್ನೊಬ್ರು ಜೀವನಕ್ಕೆ ಒಳ್ಳೇದಾಗ್ಬೇಕು, ಇನ್ನೊಬ್ರು ಜೀವನ ಚೆನ್ನಾಗಿರ್ಬೇಕು, ಇನ್ನೊಬ್ರು ಜೀವನಕ್ಕೆ ನಿಮ್ಮಿಂದ ಒಂದಷ್ಟು ಬದಲಾವಣೆಗಳನ್ನ, ಒಂದು ಅತ್ಯುತ್ತಮವಾದಂತಹ ಜೀವನನ ಅವರಿಗೆ ಕಟ್ಕೊಳ್ಳೋದ್ರಲ್ಲಿ ಅಥವಾ ಅವರ ಜೀವನದಲ್ಲಿ ಏನಾದ್ರೂ ಸಾಧಿಸೋದ್ರಲ್ಲಿ ನಿಮ್ಮ ಕೈವಾಡ ಅಥವಾ ನಿಮ್ಮ ಒಂದು ಸಹಾಯದ ಅಗತ್ಯ ಇದೆ. ಸೊ ಹಾಗಾಗಿ ನಿಮ್ಮ ಜೀವನದ ಉದ್ದೇಶನೇ ಇನ್ನೊಂದಷ್ಟು ಜನರ ಜೀವನನ ಉದ್ಧಾರ ಮಾಡುವಂಥದ್ದು. ಸೊ ಒಂದಷ್ಟು ಕೈಲಾಗದೇ ಇರೋರಿಗೆ ಸಹಾಯ ಮಾಡುವಂಥದ್ದು, ಒಂದಷ್ಟು ಹೊಸತನದಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ಎಲ್ರು ಯಾರು ತುಳಿತಾ ಇರ್ತಾರೆ ಅಂಥವರಿಂದ ಕೆಲವ್ರನ್ನ ಕಾಪಾಡಬೇಕಾದಂತ ಅಗತ್ಯ ಇದೆ. ಸೊ ಅಂಥವರಿಗೋಸ್ಕರನೇ ಒಂದಷ್ಟು ಪ್ರಯತ್ನಗಳು, ಬದಲಾವಣೆಗಳು ನಿಮ್ಮಿಂದ ಬರ್ಬೇಕು ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಗೂ ಪ್ರಯೋಜನ ಆಗತ್ತೆ, ಅವರಿಗೂ ಕೂಡ ಪ್ರಯೋಜನ ಆಗತ್ತೆ ಅನ್ನುವಂಥದ್ದು ಇದೆ. ಓಂ ಹಂ ಹನುಮತೆ ನಮಃ ಅಂತ ದಿನಾಗ್ಲೂ 51 ಸತಿ ಹೇಳ್ಕೊಳ್ಳಿ. ದಿನದ ದಿನಚರಿಗಳನ್ನ ಬರ್ದಿಡಿ. ಜೊತೆಗೆ ಯಾರಿಗೆ ಸಹಾಯ ಮಾಡಿದ್ರಿ, ಯಾವ ರೀತಿ ಸಹಾಯ ಮಾಡಿದ್ರಿ, ಇದನ್ನು ಕೂಡ ಬರ್ದಿಡಿ ಅನ್ನುವಂಥದ್ದು ಇದೆ. ಹೊಸ ಆಲೋಚನೆಗಳು, ಹೊಸ ಬದುಕಿನ ಬವಣೆಗಳು ಎಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಳಿತಾಗೋದ್ರಲ್ಲಿ ಇದೆ. ಸೊ ಲಾಂಗ್ ಲೈಫ್ ಇದೆ, ಏನ್ ಮಾಡ್ತೀರಾ ಸುಮ್ಮನೆ ಕುತ್ಕೊಂಡು, ಸಹಾಯ ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ನಾನು ಅನ್ನುವಂತ ಅಹಂಕಾರನ ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡ್ಬಿಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಈಗೋಗೆ ಯಾವುದೇ ಜಾಗನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ಬರ ಜೀವನದ ಉದ್ದೇಶನ ಅಥವಾ ಶ್ರೀರಾಮ ಸೇವೆನ ಅಥವಾ ಹನುಮ ಸೇವೆ ಮಾಡ್ಲಿಕ್ಕೆ ನೀವು ಮುಡುಪಾಗಿದ್ದೀರಾ. ಸೊ ಹಾಗಾಗಿ ಏನೇ ಬಂದ್ರು ಏನೇ ಆದ್ರೂ ಎಲ್ಲವೂ ಕೂಡ ಕೃಷ್ಣಾರ್ಪಣಮಸ್ತು ಅಂತ ಹೇಗೆ ಹೇಳ್ತೀವಿ, ಹಾಗೆ ಶ್ರೀರಾಮ ಅರ್ಪಣಮಸ್ತು ಅಥವಾ ಶ್ರೀ ಹನುಮಾನ ಅರ್ಪಣಮಸ್ತು ಅಂತ ಹೇಳ್ಕೊಂಡು ಜೀವನನ ಸಾಗಿಸಿ. ಸಾಕಷ್ಟು ಯಶಸ್ಸು ಇದೆ. ಸೊ ಆಂಜನೇಯನೇ ನಿಮ್ ಜೊತೆ ಇದ್ದಾರೆ, ಇನ್ನೇನ್ ಹೇಳೋದು. ಸೊ ಸಾಧ್ಯ ಆದಷ್ಟು ಸಮುದ್ರ ಸ್ನಾನನ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಜೊತೆಗೆ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಸೊ ಒಳ್ಳೇದಾಗತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಓಂ ಹಂ ಹನುಮತೆ ನಮಃ ಅಂತ ಹೇಳ್ತಾ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್ ಅಂತ ಹೇಳ್ತಾ, ಜೈ ಶ್ರೀರಾಮ್ ಅಂತ ಹೇಳ್ತಾ, ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.